ಸ್ವಾಮಿಗೆ ಚಲವಾದಿ ನಾರಾಯಣ ಸ್ವಾಮಿಗೆ ಚಲವಾದಿ ನಾರಾಯಣ ಸ್ವಾಮಿಗೆ ಜಾತಿವಾದಿ ಬಿಜೆಪಿ ಸರ್ಕಾರಕ್ಕೆ ಇದೆಯಲ್ಲ ಮಧುವಾದಿ ಮತ್ತು ಜಾತಿವಾದಿ ಪಕ್ಷ ಇಲ್ಲಿ ಆ ಬಿಜೆಪಿ ಪಕ್ಷ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಜಾತಿಗಳ ಮಧ್ಯೆ ಹಾಗೂ ಸಮುದಾಯಗಳ ಮಧ್ಯೆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿಜೆಪಿ ಒಂದು ಪಕ್ಷ ಅಂತ ಹೇಳ್ಬೋದು. ಯಾಕಂದರೆ ಇವನು ನಾರಾಯಣ ಸ್ವಾಮಿ ಛಲವಾದಿ ಅಲ್ಲ, ಇವನು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮದೇ ಒಬ್ಬ ದಲಿತನಾಗಿ ಒಬ್ಬ ದಲಿತ ನಾಯಕನಿಗೆ ಮಾತಾಡುವಂಥ ಕ್ಷುಲ್ಲಕ ರಾಜಕಾರಣಿ ಅಂದರೆ ಇವೊಬ್ಬ ಮನುವಾದಿ. ಯಾರು? ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ. ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿಯವರನ್ನು ಈ ಒಂದು ಇದ್ದ ಸ್ಥಾನದಿಂದ ಅವರನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು. ಇಲ್ಲಾಂದರೆ ಇನ್ನೂ ನಾವು ದಿಟ್ಟವಾದಂಥ ಹೋರಾಟ ಮಾಡಬೇಕಾಗ್ತದೆ. ಈ ಒಂದು ವೇದಿಕೆಯಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ದರ್ನಾಕರ್ ಸರ್ ಆಗಿರ್ಬೋದು, ಜಿಲ್ಲಾ ಮುಖಂಡರಂಥ ನಮ್ಮ ಮಾತೇಶ್ ಸಾಸಬಳರಾಗಿರ್ಬೋದು, ರಾಜು ಕಳ್ಳುಮನಿ ಆಗಿರ್ಬೋದು, ಚಂದ್ರಶೇಖರ್ ತಾಲೂಕು ಸಂಚಾಲಕರಂಥ ಪ್ರಶಾಂತ್ ಜೆಂಡೆಯವರಾಗಿರ್ಬೋದು, ಉತ್ತಮ್ ಜೆಂಡೆಯವರಾಗಿರ್ಬೋದು, ಹಾಗೂ ಶಿವಪ್ಪ ಚಲ್ವಾರಿಯವರಾಗಿರ್ಬೋದು, ಹಾಗೂ ಇಂಡಿ ತಾಲೂಕು ಸಂಚಾಲಕರಾದಂಥ ರಮೇಶ್ ಅವರಾಗಿರ್ಬೋದು, ಹಾಗೂ ನಮ್ಮ ಬಿಜಾಪುರ ತಾಲೂಕು ಸಂಚಾಲಕರಾದಂಥ ವಿಜಯಕುಮಾರ್ ಕಾಂಬೆ ಆಗಿರ್ಬೋದು, ಹಾಗೆ ಬಸವನಬಾಗೇವಾಡಿ ತಾಲೂಕು ಸಂಚಾಲಕರಾದಂಥ ಅವಿನಾಶ್ ಆಗಿರ್ಬೋದು, ಹಾಗೂ ಇನ್ನೂ ಉಳಿದ ನನ್ನ ಎಲ್ಲ ತಾಲೂಕಾ ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಹೇಳ್ತಾ ಬಂಧುಗಳೇ, ಈಗ ನೋಡ್ರಿ ನಮ್ದು ಹೆಂಗಿದೆ ಅಂದ್ರೆ ಸುಮ್ಮಂದಿದ್ದರೆ ಸುಲಿಗೆ ತಪ್ಪದು, ಬಂಡೆಂದರೆ ಗೆಲುವು ನಮ್ಮದು ಅನ್ನುವಂಥದ್ದೇ. ಯಾಕಂದ್ರೆ ಒಂದು ವಿಚಾರ ಹೇಳ್ತೀನಿ, ಬಾಬಾ ಸಾಹೇಬ್ ವಿಚಾರ ಚಾಕೂರ ಆಗ್ರಿ ಚೂರಿಯರೇ ಆಗ್ರಿ, ಆದರೆ ಚಮಚಗಳು ಮಾತ್ರ ಆಗುವಂಥ ವಿಚಾರ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇದು ಒಬ್ಬ ಸ್ವಾಮಿ ನಾರಾಯಣ ಸ್ವಾಮಿ ಒಬ್ಬ ನಮ್ಮ ಚಮಚ ಆಗಿದ್ದಾನೆ. ಯಾಕಂದರೆ ಬಾಬಾ ಸಾಹೇಬ್ ವಿಚಾರನಾಗ ದಲಿತರೆಲ್ಲ ಒಕ್ಕಟ್ಟಾಗಿ ನಮ್ಮದೇ ಆದಂಥ ಹೋರಾಟಕ್ಕೆ ಮುಂದುಗ್ಬೇಕನ್ನೋ ವಿಚಾರ ಇಟ್ಕೊಂಡಾಗ ಇವನೊಬ್ಬ ದಲಿತ ಆಗಿ ಚಮಚಾಗಿರಿ ಮಾಡ್ತಾ ಇದ್ದಾನೆ. ಆ ಒಂದು ಕಾರಣಕ್ಕೆ ಈ ಚಮಚ ಆಗಿರೋ ಚಾಕು ಚೂಕಿ ಏನೋ ಕಟ್ ಮಾಡೋಕೆ ಅದಕ್ಕೆ ಉಪಯೋಗ ಆಗ್ತದೆ. ಚಮಚಗಳು ಮಾತ್ರ ನಾವು ಆಗಬಾರ್ದು. ಯಾಕಂದ್ರೆ ಒಬ್ಬ ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಇವ್ರು ಹಿಂದೆ ಇದ್ಕೊಂಡೇ ಇವತ್ತಿನ ದಿವಸ ರಾಜಕೀಯದಲ್ಲಿ ಹೆಸರು ಕಳಿಸಿದಂಥವು ಯಾರೋ ನಾರಾಯಣ ಸ್ವಾಮಿ. ಇವತ್ತಿನ ದಿವಸ ಅವರಿಗೆ ಆ ಒಂದು ಮಂಥನಕ್ಕೆ ಒಂದು ಧಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಂತ ಹೊಲಸು ರಾಜಕಾರಣಿ ಇವತ್ತಿನ ದಿವಸ ನಾವು ರಾಜ್ಯದಂತೆ ನೋಡ್ತಾ ಇಲ್ಲ. ಆಮೇಲೆ ಇನ್ನೊಂದು ನೋಡ್ರಿ, ಎನ್ ರವಿಕುಮಾರ್ ಅವರು ಈಗ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನು ಪಾಕಿಸ್ತಾನವರು ಅಂತ ಹೋಲಿಕೆ ಮಾಡ್ತಾ ಇದ್ದಾನೆ. ಅವರು ಯಾಕಂದ್ರೆ ಏನೋ ಫೌಜಿಯಾನ ಅವ್ರ ಹೆಸರು ಫೌಜಿ ಅನ್ನೋರು, ಅವರು ಪಾಕಿಸ್ತಾನದವರನ್ನು ಇಲ್ಲಿ ಬಿಟ್ಟು ಹೋಗ್ಬೇಕನ್ನೋ ವಿಚಾರ ಮಾಡ್ತಾರೆ. ಯಾಕಂದ್ರೆ ಅವರು ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಂದು ಸಮಾನತೆ ನೋಡುವಂಥದ್ದು ಡಿ ಸಿ ಅವರು, ಅವ್ರಿಗೆ ಸಹಿತ ಒಂದು ಎನ್ ರವಿಕುಮಾರ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರಿಂದ ಹಾಗೂ ರಾಷ್ಟ್ರಪತಿಯಿಂದ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಸ್ವಾರಿ ಕೇಳ್ಕೊತಾನೆ. ಈಗ ನೋಡ್ರಿ, ಇವೆಲ್ಲಗಳ ವಿಚಾರ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ನಮ್ಮ ದಲಿತ ನಾಯಕ ಅಲ್ಲ, ಇದು ಸಮತಾವಾದ ಒಂದು ನಾಯಕ. ಆ ಒಂದು ವಿಚಾರ ಇಟ್ಕೊಂಡು ಅವರೇನು ಉದ್ದೇಶಪೂರ್ವಕವಾಗಿ BJP ಏನು ಪಕ್ಷದವರು ಇವು ನಮ್ಮ ದಲಿತ ಸಮುದಾಯದವನೇ ಆಗಿದ್ರು, ಚಮಚ ಆಗಿರೋಂಥ ಒಬ್ಬ ಮನುವಾದಿ ನಾರಾಯಣ ಸ್ವಾಮಿಯನ್ನು ಇಟ್ಕೊಂಡು ಆಟ ಆಡತ್ತಾರ. ಇದನ್ನು ಆಟ ಆಡೋದು ಬಿಡ್ರಿ. ಅಕಸ್ಮಾತ್ ಆಟ ಆಡೋದು ಬಿಡ್ಲಿಕ್ಕಂದ್ರೆ ಇದು ಜಸ್ಟ್ ನಿಮ್ಗೆ ಒಂದು ಜಸ್ಟ್ ಶಾಂಪಲ್ ಹೋರಾಟ. ಇನ್ನೂ ಒಂದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ನೀಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ಒಂದು ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಆಚಾರಗಳನ್ನ ತಿಳಿದೇ ಇರತಕ್ಕಂಥ ಒಂದು ಘಟನೆ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಆ ಒಂದು ಮಾತನ್ನ ತಾವು ಅರಿತುಕೊಂಡು ಮಾತನಾಡಬೇಕಾಗಿತ್ತು. ಯಾರು? ಮನುವಾದಿ ನಾರಾಯಣ ಸ್ವಾಮಿ ಹಾಗೂ ಎನ್ ರವಿಕುಮಾರ್ ಅವರು. ನಮ್ಮನ್ನ ನಾವು ಗೌರವಿಸುವುದನ್ನ ನಾವು ಮೊದಲು ಕಲಿಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತದಲ್ಲಿ ನಡೀತಕ್ಕಂಥ ಒಬ್ಬ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಅವರ ಈ ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ಒಬ್ಬ ಮಂತ್ರಿ ಅವರಿಗೆ ಇವತ್ತು ಒಂದು ಅಸಂಬದ್ಧವಾದ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ. ಬಹುಶಃ ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದ ಒಂದು ಹಕ್ಕ ಇರಲಿಲ್ಲ ಅಂತಂದ್ರೆ ನಿನಗೆ ಮಾತಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಆದರೆ ಇವತ್ತು ಒಂದು ಬಿಜೆಪಿಯ ಒಂದು ಕೋಮುವಾದಿ ಒಂದು ಪಕ್ಷದ ಒಂದು ಚೀಲ ಆಗಿ, ಒಂದು ಪಕ್ಷದ ಒಂದು ಗುಲಾಮನಾಗಿ ಇವತ್ತು ನೀನು ಚೀತ ಆಗಿ ಇದ್ದೀಯಾ. ನೀನು ಅದನ್ನ
ಜೀತವನ್ನು ಇಟ್ಟುಕೊಂಡು ಇವತ್ತು ಒಬ್ಬ ಶ್ರೇಷ್ಠ ನಾಯಕರಿಗೆ ಒಂದು ಚ್ಯುತಿ ತರ್ತಕ್ಕಂಥ ಒಂದು ಮಾತನಾಡಿದ್ದಿ ಅಂತಂದ್ರೆ ನೀನು ಒಂದು ವಿಧಾನ ಪರಿಷತ್ತದ ಒಂದು ಸಚೇತನಾಗಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆ ಒಂದು ಘನತೆಗೆ ಒಂದು ಅಗೌರವವನ್ನು ಮಾಡಿದ್ದೀಯಾ. ಆ ಒಂದು ಹುದ್ದೆಯಲ್ಲಿ ನೀನು ಇರ್ಲಿಕ್ಕೆ ನೀನು ಅಯೋಗ್ಯ ಇದೆಯಾ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಿನ್ನನ್ನ ವಜಾಗೊಳಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯಪಾಲರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅಮರಗೊಳಿಸುವ ನಿನ್ನ ನಾಮ ಶಪಥಗೈಯುವ ಹಿಂದೆನೆ ಈ ದೇಶ ಆಳುವ ನಿಮ್ಮನೆ. ಶಪಥಗೈಯುವ ಹಿಂದೆನೆ ಈ ದೇಶ ಆಳುವ ನಿಮ್ಮನೆ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವ ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವ ನಿನ್ನ ನಾಮ. ನಾಗಕುಲದ ನನ್ನವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು. ನಾಗಕುಲದ ನನ್ನವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು. ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನಂದಿಡಿಯುವೆವು. ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನಂದಿಡಿಯುವೆವು. ಶಪಥಗೈಯುವ ಹಿಂದೆನೆ ಈ ದೇಶ ಆಳು ನಿಮ್ಮನೆ. ಶಪಥಗೈಯುವ ಹಿಂದೆನೆ ಈ ದೇಶ ಆಳು ನಿಮ್ಮನೆ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವ ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವ ನಿನ್ನ ನಾಮ. ಜೈ ಭೀಮ್ ಜೈ ಪ್ರಭು. ಸಂಖ್ಯಾತ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ಬಿಜೆಪಿಯ ಜಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ MLC ಇವರು ಬಳಸಿರುವ ಕೀಳು ಮಟ್ಟದ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದಸ್ಯವನ್ನು ರದ್ದುಪಡಿಸುವ ಒತ್ತಾಯಿಸಿ ಮನವಿ. ಪ್ರಸ್ತುತ ಕರ್ನಾಟಕ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ ಜನಪರ ಜೀವನಪರ ಚಿಂತನೆಗಳ ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮನುವಾದಿ ಬಿಜೆಪಿ RSS ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಇದುವರೆಗೆ ಪ್ರಿಯಾಂಕ ಖರ್ಗೆ ಅವರು ಸಾರ್ವಜನಿಕ ಕೇಳಿರುವ ಸಂವಿಧಾನಬದ್ಧ ಸೈದ್ಧಾಂತಿಕ ಪ್ರಶ್ನೆಗೆ ಉತ್ತರ ನೀಡುವ ನೈತಿಕ ಸಾಮರ್ಥ್ಯವಿಲ್ಲದ ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ. ಶ್ರೀ ಪ್ರಿಯಾಂಕ ಖರ್ಗೆ ಅವರ ದಿಟ್ಟತನದ ಎದುರು ಸೋತು ಸುಣ್ಣವಾಗಿ ಮಂಡಿ ಊರಿ ಕುಳಿತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿಜೆಪಿ RSS ಮತ್ತು ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮಗಿರಿಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಹೋದರ ಸಮಾನರಾದ ಶ್ರೀ ಸಿದ್ದು ರಾಯಣ್ಣವರ ಅಣ್ಣನವರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ದರ್ನಾಕರ್ ಸರ್ ಅವರು ಹಾಗೂ ಎಲ್ಲ ತಾಲೂಕಿನ ಸಂಚಾಲಕರು ಹಾಗೂ ಸಂಘಟನಾ ಸಂಚಾಲಕರು ಹಾಗೂ ಈ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ಸಹೋದರರಲ್ಲಿ ಮೊಟ್ಟ ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾಂತಿ ಸಾಸ್ಪಾಲ್ರವರು ಜಿಲ್ಲಾ ಮುಖಂಡರು ವಿಜಯಪುರ ಹಾಗೂ ರಮೇಶ್ ದರ್ನಾಕರ್ ಜಿಲ್ಲಾ ಸಂಚಾಲಕರು ಇದರೊಂದಿಗೆ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಮನವಿ ಪತ್ರವನ್ನು ಕೊಟ್ಟಿದ್ರಿ. ಇದನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಕಳಿಸಿಕೊಡ್ತಾ ಇದ್ದೇನೆ. ಮನವಿ ಸ್ವೀಕಾರ ಮಾಡ್ತೇನೆ. ನಮಸ್ಕಾರ.